ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ವಿಶೇಷ ಸಂಯೋಜನೆಯಿಂದಾಗಿ ಗೋಚಾರ ಫಲದಲ್ಲಿ ಹಲವು ಅಪರೂಪದ ಯೋಗಗಳು ನಿರ್ಮಾಣವಾಗ್ತಿವೆ. ಇಂದ್ರಯೋಗ, ಪಂಚಕ ಯೋಗ, ದ್ವಿದ್ವಾದಶ ಯೋಗ ಹಾಗೂ ಬ್ರಹ್ಮ ಯೋಗಗಳಂತಹ ಅತಿ ಶುಭಕರವಾದ ಯೋಗಗಳು ಒಟ್ಟಿಗೆ ರೂಪುಗೊಳ್ಳುತ್ತಿರುವುದರಿಂದ ಈ ದಿನದ ಮಹತ್ವ ಇಮ್ಮಡಿಯಾಗಿದೆ. ಈ ದೈವಿಕ ಯೋಗಗಳ ಪ್ರಭಾವದಿಂದಾಗಿ ಕೆಲ ರಾಶಿಯವರಿಗೆ ಈ ದಿನವು ಅತ್ಯಂತ ಫಲದಾಯಕವಾಗಿರಲಿದೆ. ವಿಶೇಷವಾಗಿ ಜಾತಕದಲ್ಲಿ ಶುಕ್ರನ ಸ್ಥಾನ ಬಲಗೊಳ್ಳಲಿದ್ದು ಲಕ್ಷ್ಮೀದೇವಿಯ ಸಂಪೂರ್ಣ ಅನುಗ್ರಹ ಕೆಲ ರಾಶಿಗಳ ಮೇಲೆ ಇರಲಿದೆ. ಆ ರಾಶಿಗಳು ಯಾವ್ಯಾವುದು ಅನ್ನೋದನ್ನು ನೋಡೋದಾದ್ರೆ, ಮೊದಲನೇದಾಗಿ ವೃಷಭ ರಾಶಿ. ವೃತ್ತಿ ಜೀವನದಲ್ಲಿ ನೀವು ಬಹುಕಾಲದಿಂದ ಅಂದುಕೊಂಡಿದ್ದ ಆಸೆಗಳು ಹಾಗೂ ಗುರಿಗಳು ಈಡೇರುವ ಸಮಯ ಇದು. ನ್ಯಾಯಾಲಯದ ವ್ಯಾಜ್ಯಗಳಲ್ಲಿ ಸಿಲುಕಿದ್ರೆ ತೀರ್ಪು ನಿಮ್ಮ ಪರವಾಗಿ ಬಂದು ನೆಮ್ಮದಿ ತರಲಿದೆ. ಪ್ರೇಮ ಜೀವನದಲ್ಲಿಯೂ ಅನ್ಯೋನ್ಯತೆ ಹಾಗೂ ಹೊಂದಾಣಿಕೆ ಹೆಚ್ಚಾಗಲಿದೆ. ಎರಡನೇದಾಗಿ ಮಿಥುನ ರಾಶಿ. ಮಾನಸಿಕ ಒತ್ತಡಗಳು ಕಡಿಮೆಯಾಗಿ ನೆಮ್ಮದಿ ನೆಲೆಸಲಿದೆ. ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ಸಿಗಲಿದ್ದು ಮನಸ್ಸು ಉಲ್ಲಾಸದಿಂದ ಇರಲಿದೆ. ಆರ್ಥಿಕ ಸ್ಥಿತಿ ಹಾಗೂ ಆರೋಗ್ಯದಲ್ಲಿ ಗಮನಾರ್ಹ ಸುಧಾರಣೆ ಕಂಡುಬರಲಿದ್ದು ಆದಾಯದ ಮೂಲಗಳು ಹೆಚ್ಚಾಗಲಿವೆ. ಇನ್ನು ಮೂರನೆಯದಾಗಿ ಕರ್ಕಾಟಕ ರಾಶಿ. ಸ್ವಂತ ಮನೆ ಖರೀದಿಸುವ ನಿಮ್ಮ ಬಹುಕಾಲದ ಕನಸು ನನಸಾಗುವ ಯೋಗ ನಿರ್ಮಾಣವಾಗಿದೆ. ನೀವು ಮಾಡುವ ಹೂಡಿಕೆಗಳಿಂದ ಭವಿಷ್ಯದಲ್ಲಿ ಉತ್ತಮ ಲಾಭ ಬರಲಿದೆ. ಮನೆಗೆ ಹೊಸ ಸದಸ್ಯರ ಆಗಮನದಿಂದ ಕೌಟುಂಬಿಕ ವಾತಾವರಣವು ಸಾಕಷ್ಟು ಸಂಭ್ರಮದಿಂದ ಕೂಡಿರಲಿದೆ. ಇನ್ನು ಶುಭ ಫಲದಲ್ಲಿ ಇನ್ನೊಂದು ರಾಶಿ ಸಿಂಹ ರಾಶಿ. ನಿಮ್ಮ ಆಕರ್ಷಕ ಮಾತುಗಾರಿಕೆಯಿಂದ ಸಮಾಜದಲ್ಲಿ ಗೌರವ ಮತ್ತು ಕೀರ್ತಿ ವೃದ್ಧಿಸಲಿದೆ. ಆರ್ಥಿಕ ವಿಚಾರದಲ್ಲಿ ನೀವು ಜಾಣ್ಮೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಿಂದ ಯಾವುದೇ ನಷ್ಟದ ಭೀತಿ ಇರುವುದಿಲ್ಲ. ಪ್ರೇಮ ಸಂಬಂಧಗಳಲ್ಲಿ ಉತ್ತಮ ಸಮತೋಲನ ಕಾಯ್ದುಕೊಳ್ಳುವಿರಿ. ಇನ್ನು ಐದನೆಯದಾಗಿ ತುಲಾರಾಶಿ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಎಲ್ಲ ಕೆಲಸಗಳು ನಿಗದಿತ ಸಮಯಕ್ಕೆ ಅಚ್ಚುಕಟ್ಟಾಗಿ ಪೂರ್ಣಗೊಳ್ಳಲಿವೆ. ಇದರಿಂದಾಗಿ ಕುಟುಂಬದೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯುವ ಅದ್ಭುತ ಅವಕಾಶ ಸಿಗಲಿದೆ. ಭವಿಷ್ಯದ ದೃಷ್ಟಿಯಿಂದ ಉತ್ತಮ ಹೂಡಿಕೆ ಅವಕಾಶಗಳು ಒದಗಿ ಬರಲಿವೆ. ಇನ್ನು ಕೊನೆಯದಾಗಿ ಧನುರಾಶಿ. ಉದ್ಯೋಗದ ಸ್ಥಳದಲ್ಲಿ ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಹಾಗೂ ಉತ್ತಮವಾಗಿ ವ್ಯಕ್ತಪಡಿಸಲು ಇದು ಅದೃಷ್ಟದ ದಿನ. ಹೊಸ ವಿಷಯಗಳನ್ನು ಕಲಿಯುವ ಅವಕಾಶ ಸಿಗಲಿದ್ದು ವೃತ್ತಿಪರ ಗೌರವ ಹೆಚ್ಚಾಗಲಿದೆ. ವೈಯಕ್ತಿಕ ಸಂಬಂಧಗಳಲ್ಲಿನ ಬಿರುಕು ಶಮನವಾಗಿ ಮಾಧುರ್ಯ ಹೆಚ್ಚಲಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIB ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.